ದೊಡ್ಡ ಮನೆ ಹಬ್ಬ. ಇದು ನೀಟಾಗಿ ನೀವು ನೋಡಿದ್ರೆ ನನಗೇನು ಅನಿಸಿದೆಯೋ ಅದೇ ರೀತಿ ನಿಮಗೂ ಅನಿಸಿರುತ್ತೆ. ಬಿಗ್ ಬಾಸ್ ಆದಮೇಲೆ ಒಟ್ಟಿಗೆ ನೋಡೋದಕ್ಕೆ ಮತ್ತೆ ಎಲ್ಲರೂ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ತುಂಬ ಜನ ಕಾಯ್ತಿದ್ವಿ ಎಲ್ಲರೂ ನೋಡೋದಕ್ಕೆ. ಮತ್ತೆ ಎಲ್ಲರೂ ಬಂದಿದ್ದರು, ಆದರೆ ಮಂಜು ಭಾಷಿಣಿಯವರು ಒಬ್ಬರು ಬಂದಿಲ್ಲ. ನಾನು ಅಂದ್ಕೊಂಡಿದ್ದ ಪ್ರಕಾರ ಎಲ್ಲರೂ ಬಂದಿದ್ದರು. ಮತ್ತು ಇನ್ಯಾರಾದರೂ ಬಂದಿಲ್ಲ ಅಂದರೆ ನೀವೇ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಏನು ಅಂದ್ಕೊಂಡಿದ್ದೀರ ಅಂದರೆ ಜಾನ್ವಿಯವ್ರು ಬಂದಿಲ್ಲ ಅಂದ್ಬಿಟ್ಟು. ಫಸ್ಟು ಎಲ್ಲರೂ ಎಂಟ್ರಿ ಕೊಟ್ಟಾಗ ಜಾನ್ವಿಯವ್ರು ಬಂದಿದ್ದರು. ಅದಾದಮೇಲೆ ಜಾನ್ವಿಯವ್ರು ವಾಪಸ್ ಹೋಗ್ಬಿಟ್ರೂ ಗೊತ್ತಿಲ್ಲ. ಅದಾದಮೇಲೆ ಜಾನ್ವಿಯವ್ರು ಕಾಣಿಸ್ಕೊಂಡಿಲ್ಲ. ಜಾನ್ವಿಯವ್ರಿಗೆ ಅಲ್ಲಿ ಯಾರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹೋದ್ರೋ, ಇಲ್ಲ ಅಲ್ಲಿ ಯಾರು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದ್ಬಿಟ್ಟು ವಾಪಸ್ ಹೋದ್ರೋ ಗೊತ್ತಿಲ್ಲ. ಮತ್ತು ಅವರು ಸ್ಟಾರ್ಟಿಂಗು ಬಂದರು, ಮತ್ತು ಆಮೇಲೆ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಮತ್ತು ಕಾಕ್ರೋಚ್ ಅವ್ರು ನೋಡಿದ್ರೆ ಅವ್ರು ಕೊನೆಯ ಗಂಟೆ ಸ್ವಲ್ಪನೂ ನಗದೇ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ಬಿಟ್ಟು ಗೊತ್ತಿಲ್ಲ. ಆದರೆ ಅವ್ರನ್ನ ನೋಡಿದ್ರೆ ಅವ್ರಿಗಲ್ಲಿ ಬಂದಿರೋದು ಇಷ್ಟನೇ ಇಲ್ಲ ಅನಿಸುತ್ತೆ. ಎಲ್ಲ ಬಿಗ್ ಬಾಸಿಂದ ನನಗೆ ಫೇಮ್ ಬಂತು ಅಂತ ಎಲ್ಲ ಹೇಳ್ತಿದ್ದಾರೆ. ಕಾಕ್ರೋಚ್ ಅವರು ಕೆಲವರು ಇಂಟರ್ವ್ಯೂಗೆ ಹೇಳಿರೋದು, ಆ್ಯಂಕರು ಬಿಗ್ ಬಾಸ್ ಸುದ್ದಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಬಿಗ್ ಬಾಸ್ ಸುದ್ದಿ ಅಂತ ನನಗೆ ಬೇಡ, ಕಾಕ್ರೋಚ್ ಸುದ್ದಿ ಅಂತಲೇ ಹೇಳಿ. ಯಾಕಂದರೆ ನಾನು ಹೆಸರು ಮಾಡಿರೋದು ಕಾಕ್ರೋಚ್ ಸುದ್ದಿ ಅಂದ್ಬಿಟ್ಟು. ತುಂಬ ಈವೆಂಟ್ಗಳು ಅಟೆಂಡ್ ಮಾಡಿದ್ದೀನಿ, ಅದೇ ರೀತಿ ಇದಕ್ಕೂ ಬಂದೇ ಹೋದೆ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಅವ್ರಿಗೆ ಬಿಗ್ ಬಾಸ್ ಏನು ಅಷ್ಟು ಖುಷಿ ತಂದುಕೊಟ್ಟಿಲ್ಲ. ಮತ್ತು ಅವ್ರನ್ನ ಬೇಗ ಕಳಿಸಿರೋದೂ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ. ಇನ್ನೂ ಅಲ್ಲಿ ತುಂಬ ಜನ ಇದ್ದರು, ಅವ್ರಿನ್ನೂ ಬಿಗ್ ಬಾಸಿಂದ ಆಚೆನೇ ಬಂದಿಲ್ಲ. ಒಳಗಡೆ ಯಾರ್ಯಾರು ನೋಡಿದ್ರೆ ಯಾರಿಗೆ ಆಗ್ತಾ ಇರಲಿಲ್ವೋ ಇಲ್ಲಿ ಅದೇ ರೀತಿಯೇ ಇದ್ದರು. ನನಗೆ ರಕ್ಷಿತನ ನೋಡಿ ಕೋಪ ಬಂದಿಲ್ಲ, ರಕ್ಷಿತನ ನೋಡಿ ತುಂಬ ಇಷ್ಟ ಆಯಿತು. ಯಾಕಂದರೆ ಒಳಗಡೆ ಕಾವ್ಯ ಗಿಲ್ಲಿ ಜೊತೆ ಇರೋದು ರಕ್ಷಿತಾಗೆ ಇಷ್ಟ ಆಗ್ತಿರಲಿಲ್ಲ. ಈಗ ಆಚೆ ಬಂದಮೇಲೇನೋ ಅದೇ ರೀತಿ ಕಂಟಿನ್ಯೂ ಆಗ್ತಿದೆ. ಆಚೆ ಬಂದಮೇಲೆ ಗಿಲ್ಲಿ ರಕ್ಷಿತಾ ರಘು ಹತ್ರ ಸ್ವಲ್ಪ ದೂರ ಇದ್ದಾರೆ. ಒಳಗಡೆ ಅವ್ರ ಮೂವರದು ಬಾಂಡ್ ತುಂಬ ಚೆನ್ನಾಗಿತ್ತು. ರಕ್ಷಿತಾಗೆ ಅವ್ರ ಮೂವರು ಒಳಗಡೆ ಇದ್ದಾಗ ಯಾರಾದರೂ ಬಂದು ಮಧ್ಯದಲ್ಲಿ ಮಾತಾಡಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿ ಅದೇ ರೀತಿಯೇ ಮಾಡ್ತಿದ್ದಾಳೆ. ಗಿಲ್ಲಿ ಅಷ್ಟು ಕ್ಲೋಸ್ ಇಲ್ಲ ಆಚೆ ರಕ್ಷಿತಾ ಹತ್ರ. ರಕ್ಷಿತಾ ಅದನ್ನು ಹೇಳ್ಕೊಂಡು ಅಳ್ತಾಳೆ. ನನಗೂ ಅದು ನೋಡಿ ತುಂಬ ಬೇಜಾರಾಯಿತು. ಅವ್ರ ಮೂವರು ಒಟ್ಟಿಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರಘು ಅವ್ರಿಗೆ ಗೊತ್ತಾಗತ್ತೆ, ಫ್ರೆಂಡ್ಸ್ ಅಂದ್ಕೊಂಡು ಹತ್ರ ಬಂದಾಗ ಅವ್ರನ್ನ ದೂರ ಕಳಿಸಿದ್ರೆ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು. ಒಳಗಡೆ ರಘು ಗಿಲ್ಲಿಗೆ ಅದನ್ನೇ ಮಾಡ್ತಾ ಇದ್ದಿದ್ದು. ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಧನುಷ್ಗೆ ಗಿಲ್ಲಿಗೆ ಎದ್ದಿರೋ ಸ್ವಲ್ಪನೂ ಇಷ್ಟ ಇಲ್ಲ. ಅಭಿಯವ್ರು ಒಂದು ಮಾತು ಹೇಳ್ತಾರೆ, ಡಮೈಲ್ ಡಿಮಿಲ್ ಡಿಕ್ಕ ನನ್ನ ಗಿಲ್ಲಿಗೆ ಗೆಲ್ಲೋದು ಪಕ್ಕ ಅಂತ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಅಭಿ ಸುಷ್ಮಾ ಅವ್ರ ಹತ್ರ ಆ ಮಾತು ಹೇಳ್ತಿದ್ದು ಆ್ಯಂಕರ್ ಹತ್ರ. ಆದರೆ ಧನುಷ್ಗೆ ಎಷ್ಟು ಕೋಪ ಅಂದರೆ ಮನಸ್ಸಲ್ಲಿರೋ ಮಾತು ಹೇಳಂಗಿರೆ ಹೋಗಿ ನೀನು ಅವ್ರ ಪಕ್ಕ ಕೂತ್ಕೋ ಅಂತ ಹೇಳ್ತಾನೆ. ಧನುಷ್ ಹೇಳೋ ರೀತಿ ನೋಡಿದ್ರೇ ಗೊತ್ತಾಗತ್ತೆ. ಒಳಗಡೆ ಇದ್ದಾಗ ಏನಿತ್ತು ಗಿಲ್ಲಿ ಮೇಲೆ, ಆಚೆ ಬಂದಮೇಲೆ ಇನ್ನೂ ಜಾಸ್ತಿನೇ ಆಗಿದೆ ಅಂತ ಗೊತ್ತಾಗತ್ತೆ. ಧನುಷ್ ರಕ್ಷಿತಾಗಿ ಹೇಳ್ತಾನೆ, ಒಳಗೊಂದು ಅಲ್ಲೇ ಬಿಟ್ಬಿಡೋದು ಆಗೋಯ್ತು, ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಆದರೆ ನಿಜವಾಗ್ಲೂ ಒಳಗಿರೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಧನುಷ್ ಅವರೇ. ಇನ್ನು ಮಾಳು ಅವರು ಬಿಗ್ ಬಾಸಲ್ಲಿ ಹೆಂಗಿದ್ರು ಅದೇ ರೀತಿಯೇ ಈ ಶೋಲ್ಲೂ ಇದ್ದಾರೆ. ಬಿಗ್ ಬಾಸ್ ಮನೇಲಿ ಹೆಂಗೆ ಎಲ್ಲೂ ಕಾಣಿಸ್ಕೊಂಡಿರೋ ಕೊನೆಯವ್ರಿಗೂ ಬಂದರು, ಇದರಲ್ಲಿ ಕಾಣಿಸ್ಕೊಂಡು ಕೆಲವ್ರು ಮಧ್ಯದಲ್ಲೇ ಹೋಗ್ಬಿಟ್ರು. ಈ ಶೋ ಅಲ್ಲಿ ಮಾಳು ಅವ್ರದ್ದು ಲಾಸ್ಟ್ವರೆಗೂ ಏನೂ ಇರಲಿಲ್ಲ, ಆದರೆ ಕೊನೆಯವ್ರಿಗೂ ಕೂತ್ಕೊಂಡಿದ್ರು. ಮತ್ತು ಗಿಲ್ಲಿ ಆಚೆ ಬಂದ್ಬಿಟ್ಟು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಒಳಗಡೆ ಯಾವ ರೀತಿ ಮಾತಾಡ್ಕೊಂಡಿದ್ರೋ ಅದೇ ರೀತಿ ಆಚೆ ಬಂದಮೇಲೆ ಮಾತಾಡ್ಕೊಂಡಿದ್ದಾರೆ. ಕೆಲವರಿಗೆ ಅಷ್ಟು ಫೇಮ್ ಬಂತು ಅಂದರೆ ಬಿಲ್ಡಪ್ ಬರುತ್ತೆ. ಗಿಲ್ಲಿ ಆಚೆ ಬಂದಮೇಲೆ ಇನ್ನೂ ಸಿಂಪಲ್ ಆಗಿದ್ದಾರೆ. ಗಿಲ್ಲಿದು ಟ್ಯಾಟುಗಳು ಹಾಕ್ಸ್ಕೊಂಡು ಅವ್ರ ಅಭಿಮಾನಿಗಳು ಬರ್ತಾರೆ. ಅದರಲ್ಲಿ ಒಬ್ಬ ಬಂದು ಗಿಲ್ಲಿ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ಗಿಲ್ಲಿ ಕಾಲಿಗೆ ಬಿದ್ದಾಗ ಬೇಡ ಅಂದ್ಬಿಟ್ಟು ಅವ್ರ ಕಾಲಿಗೆ ಬೀಳ್ತಾನೆ. ಅದು ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಕೆಲವೊಬ್ಬರು ಈ ಥರ ಫೇಮ್ ಬಂದಿದ್ದ ತಕ್ಷಣ ಆ ರೀತಿ ಬಿಲ್ಡಪ್ ಮೇಂಟೈನ್ ಮಾಡಬೇಕು ಅಂದ್ಕೊತಾರೆ. ಅಭಿಮಾನಿಗಳು ಹತ್ತ ಇದೇ ರೀತಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಗಿಲ್ಲಿ ಮೊದಲು ಯಾವ ರೀತಿ ಇದ್ದಾನೋ ಅದೇ ರೀತಿಯೇ ಇವಾಗಲೂ ಇದ್ದಾನೆ. ಇವ್ರನ್ನೆಲ್ಲ ನೋಡಿ ನನಗೆ ಈ ರೀತಿ ಅನ್ನಿಸ್ತು. ನಿಮಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.